ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಏನಪ್ಪ ಇದು ತೋರಿಸಿದ್ದೆ ವಿಡಿಯೋ ತೋರಿಸ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಇಲ್ಲಿ ನೀವು ನೋಡ್ತಾ ಇರೋದು ಸಪ್ತಪದಿ. ಈ ಒಂದು ಮದುವೆನಲ್ಲಿ ನಾವು ಹೂವಿನ ಒಂದು ಡೆಕೋರೇಷನ್ ಮಾಡೋದಕ್ಕೋಸ್ಕರ ಬಂದಿದ್ವಿ. ಇದು ಸಪ್ತಪದಿಯ ಹೂವಿನ ಒಂದು ಡೆಕೋರೇಷನ್ನ ಮಾಡಿದ್ದೀವಿ. ಎಲ್ಲರೂ ಕೂಡ ಮದುವೆಯಲ್ಲಿ ಎಲ್ಲ ಶಾಸ್ತ್ರಗಳು ಮುಗಿದಾಗಿದ ನಂತರ ಕೊನೆಯಲ್ಲಿ ಸಪ್ತಪದಿ ತುಳಿಸುವಂಥ ಶಾಸ್ತ್ರ ಕೂಡ ಒಂದು. ಆದರೆ ಎಷ್ಟೋ ಜನಕ್ಕೆ ಸಪ್ತಪದಿಯ ಒಂದು ಅರ್ಥನೇ ಗೊತ್ತಿರೋದಿಲ್ಲ. ಇಲ್ಲಿ ಸ್ವಾಮಿಗಳು ಅಂದರೆ ಪೂಜ್ಯರು ಪ್ರತಿಯೊಂದು ಹೆಜ್ಜೆಗೂ ಕೂಡ ಒಂದೊಂದು ಅರ್ಥವನ್ನು ಹೇಳಿ ಸಪ್ತಪದಿಯ ಒಂದು ಶಾಸ್ತ್ರವನ್ನು ಮಾಡಿಸಿದ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಅದನ್ನು ವಿಡಿಯೋ ಮಾಡಿಕೊಂಡು ನಾನು ಹಾಕಬಾರ್ದು, ಎಲ್ಲರಿಗೂ ಒಂದು ಸಪ್ತಪದಿಯ ಅರ್ಥ ತಿಳಿದುಕೊಳ್ಳಿ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ನಾನು ಮಾಡಿಕೊಂಡೆ. ಸಪ್ತಪದಿ ಅರ್ಥ ತಿಳ್ಕೊಂಡು ಅವರು ಒಂದೊಂದು ಹೆಜ್ಜೆಗೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಒಂದೊಂದು ಹೆಜ್ಜೆ ಇಟ್ಕೊತ ಅವರ ಜೀವನದಲ್ಲಿ ಅದೊಂದು ಅಳವಡಿಸ್ಕೊಂಡು ಪರಿಪಾಲನೆ ಮಾಡ್ಕೊಂಡು ಹೋದರೆ ನಿಜಕ್ಕೂ ಅವರ ಒಂದು ಜೀವನ ತುಂಬ ಚೆನ್ನಾಗಿ ಇರುತ್ತೆ. ಹಾಗೆ ಅವರು ಅದರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿಬಿಟ್ಟು ಶಾಸ್ತ್ರಗಳು ಅದರ ಒಂದು ಪ್ರತಿಜ್ಞೆಯನ್ನು ಮಾಡಿಸ್ಬಿಟ್ಟು ಸಪ್ತಪದಿಯ ಒಂದು ಶಾಸ್ತ್ರವನ್ನು ಮಾಡಿಸ್ತಾರೆ. ಈಗ ಪೂಜಾರಿಗಳು ಒಂದೊಂದು ಹೆಜ್ಜೆಗೂ ಕೂಡ ಏನೇನು ಅರ್ಥ ಇದೆ ಅಂತ ಹೇಳಿಬಿಟ್ಟು ಅವರು ಇವಾಗ ಸಪ್ತಪದಿಯ ಶಾಸ್ತ್ರವನ್ನು ಮಾಡಿಸ್ತಾ ಇದ್ದಾರೆ. ಕೇಳಿ. ಎಲ್ಲರ ಪರಿಪಾಲನೆ ಮಾಡುವಂತಹ ಜವಾಬ್ದಾರಿ ನಮಗಿರಲಿ. ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳಿಂದ ಆ ವೃದ್ಧರವರೆಗೆ ಎಲ್ಲರನ್ನು ಪರಿಪಾಲನೆ ಮಾಡುವಂತಹ ಜವಾಬ್ದಾರಿ ನಮಗಿಬ್ಬರಿಗೂ ಇರಲಿ ಅಂತ ಪ್ರತಿಜ್ಞೆ ಮಾಡ್ತೀರಾ, ಆಯ್ತಾ? ಎರಡನೇ ಹೆಜ್ಜೆ ಬದಲಾವಣೆ ದ್ವಿತೀಯ ಪದೇ ವಿಷ್ಣು ಸ್ವಾನ್ವೇತು. ಹಾಗಂದ್ರೆ ಸುಖ ದುಃಖ ಸರ್ವಾಣಿ ತ್ವಯಾಸ ವಿಭಜ್ಯತೆ. ಸುಖ ಮತ್ತೆ ದುಃಖ ಎರಡು ಬರುತ್ತೆ. ಜೀವನ ಅಂದ್ರೆ ಯಾರಿಗೂ ಸುಲಭ ಅಲ್ಲ. ಒಮ್ಮೆ ಸುಖ ಒಮ್ಮೆ ದುಃಖ. ಆ ಬಂದಂತ ಸುಖ ದುಃಖವನ್ನು ನಾವಿಬ್ಬರು ಪರಸ್ಪರ ಹಂಚಿಕೊಂಡು ಅದನ್ನ ಫೇಸ್ ಮಾಡೋಣ, ಅದನ್ನ ಎದುರಿಸೋಣ. ತೃತೀಯ ಪದೇ ವಿಷ್ಣು ಸ್ವಾನ್ವೇತು. ನಿಮ್ಮ ಕುಟುಂಬದಲ್ಲಿರುವಂತಹ ಎಲ್ಲಾ ರೀತಿಯ ಸಂಪ್ರದಾಯ ಪೂಜೆ ವಾರ್ಷಿಕ ಏನೇನು ಮಾಡ್ತಾರೆ ನಿಮ್ಮ ಕುಟುಂಬದಲ್ಲಿ ಎಲ್ಲದನ್ನು ಕೂಡ ನಾವು ಮುಂದೆ ಮಾಡಿಕೊಂಡು ಅದನ್ನು ಮತ್ತೆ ಅನುಸರಿಸಿಕೊಂಡು ಅದನ್ನ ಜವಾಬ್ದಾರಿಯಿಂದ ಪರಿಪಾಲನೆ ಮಾಡೋಣ. ಚತುಷ್ಪದೇ ವಿಷ್ಣು ಸ್ವಾನ್ವೇತು. ಅಂದ್ರೆ ಈ ಹಿಂದೆ ಮನೆಯಲ್ಲಿ ನೋಡಿ ನಾಯಿ, ಬೆಕ್ಕು, ಹಸು ಇತ್ಯಾದಿ ಪ್ರಾಣಿಗಳೆಲ್ಲ ಇರ್ತಾ ಇತ್ತು. ಆ ರೀತಿ ಪ್ರಾಣಿ ಪರಿಪಾಲನೆ ಅವರೆಲ್ಲರನ್ನು ಪರಿಪಾಲನೆ ಮಾಡುವಂತಹ ಜವಾಬ್ದಾರಿ ನಮಗಿರಲಿ. ಪಂಚಪದೇ ವಿಷ್ಣು ಸ್ವಾನ್ವೇತು. ಹಾಗಂದ್ರೆ ನಾವು ನಮ್ಮ ಕುಟುಂಬಕ್ಕೋಸ್ಕರ ನಾವಿಬ್ಬರು ಸೇರಿ ಪ್ರಾಮಾಣಿಕವಾಗಿ ಸಂಪಾದನೆಯನ್ನು ಮಾಡೋಣ. ಈ ಮುಂದೆ ಭಗವಂತನ ಅನುಗ್ರಹದಿಂದ ನಮಗೆ ಆರೋಗ್ಯಯುತವಾದಂತಹ ಸಂತಾನ ಪ್ರಾಪ್ತಿಯಾಗಲಿ, ಪುತ್ರಾಭಿವೃದ್ಧಿ, ವಂಶಾಭಿವೃದ್ಧಿ ಆಗಲಿ. ಸಪ್ತಪದೇ ವಿಷ್ಣು ಸ್ವಾನ್ವೇತು ಸಖಾ ಸಪ್ತಪದಿ ಭವ. ಮೊದಲು ಹೇಳಿದಂತ ಎಲ್ಲ ನಿಯಮವನ್ನು ಪಾಲಿಸುವ ಮೂಲಕ ನಾವಿಬ್ಬರು ಆಜೀವನ ಪರ್ಯಂತ ಒಳ್ಳೆ ಸ್ನೇಹಿತರಾಗಿರೋಣ. ಈ ಕ್ಷಣದಿಂದ ನೀವು ಜೀವನ ಪರ್ಯಂತ ಒಳ್ಳೆಯ ಸ್ನೇಹಿತರಾಗಿರ್ಬೇಕು, ಆಯ್ತಾ? ಸಖಾ ಸಪ್ತಪದಿ ಭವ. ಕೇಳಿದ್ರಲ್ಲ, ಒಂದೊಂದು ಹೆಜ್ಜೆಗೂ ಕೂಡ ಒಂದೊಂದು ಅರ್ಥವನ್ನು ಹೇಳಿ ದಂಪತಿಗಳಿಗೆ ಸಪ್ತಪದಿ ತುಳಿಸುವಂಥ ಶಾಸ್ತ್ರವನ್ನು ಮಾಡಿಸಿದ್ರು. ನಂತರ ಕೊನೆಯ ಒಂದು ಹೆಜ್ಜೆ ಹತ್ರ ಕಾಲುಂಗುರವನ್ನು ಕೂಡ ಹಾಕಿಸಿದ್ರು. ಇಲ್ಲಿ ಸ್ವಲ್ಪ ಸೌಂಡ್ ಇರೋದ್ರಿಂದ ಅವರು ಹೇಳಿರೋವಂಥದ್ದು ನಿಮಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಇನ್ನೊಂದ್ಸಲ ಇವಾಗ ನಾನು ಓದಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೆಯದು ಸಾಕುವವಳಾಗು ಅನ್ನ ಸಮೃದ್ಧಿಯನ್ನು ಕೊಡಲೆಂದು. ಎರಡನೆಯದು ಶಕ್ತಿವಂತಳಾಗು ಬಲವನ್ನು ಕೊಡಲೆಂದು. ಮೂರನೆಯದು ಐಶ್ವರ್ಯವರ್ಧಕಳಾಗು ಪೂಜಾ ಸಮೃದ್ಧಿಯನ್ನು ಕೊಡಲೆಂದು. ನಾಲ್ಕನೆಯದು ಆರೋಗ್ಯ ಸುಖ ಸಾಧಕಳಾಗು ಎಲ್ಲರ ಆರೋಗ್ಯ ಭಾಗ್ಯವನ್ನು ಕೊಡಲೆಂದು. ಐದನೆಯದು ಮಕ್ಕಳನ್ನು ಪಡೆದುಕೋ ಪಶು ಸಮೃದ್ಧಿಯನ್ನು ಕೊಡಲೆಂದು. ಆರನೆಯದು ಋತುವಿನ ಮಗಳನ್ನು ಕಾಪಾಡು ಮಾಸ ಋತುಗಳಿಂದ ಕ್ಷೇಮವನ್ನು ಕೊಡಲೆಂದು. ಏಳನೆಯದು ನನ್ನ ಸ್ನೇಹಿತೆಯಾಗೋ ಯಜ್ಞ ಸಮೃದ್ಧಿಯನ್ನು ಕೊಡಲೆಂದು ಅಂತ 7 ಹೆಜ್ಜೆಗಳಿಗೂ ಕೂಡ 7 ಅರ್ಥಗಳಿವೆ. ನೋಡಿದ್ರಲ್ಲ, ಎಷ್ಟು ಒಂದು ಅರ್ಥಗರ್ಭಿತವಾದಂಥ ಈ 7 ಹೆಜ್ಜೆನ ಒಂದು ಆಜ್ಞೆಯನ್ನು ಪರಿಪಾಲನೆ ಮಾಡಿಕೊಂಡು ಅವರ ಜೀವನದಲ್ಲಿ ಅವರು ಅದರಂತೆ ನಡ್ಕೊಂಡು ಹೋದಾಗ ಯಾವುದೇ ರೀತಿಯ ಒಂದು ಜಗಳ ತಂಟೆ ತಕರಾರುಗಳು ಬರೋದಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಅವರ ಮುಖಾಂತರ ಈ ಒಂದು ಪ್ರತಿಜ್ಞೆಯನ್ನು ಮಾಡಿಸ್ಬಿಟ್ಟು ಈ ಒಂದು ಸಪ್ತಪದಿಯ ಹೆಜ್ಜೆಗಳನ್ನು ತುಳಿಸಿ ಇಲ್ಲಿ ಹೇಗೆ ಅವರು ಖುಷಿಯಾಗಿ ನಗ್ನಗ್ತಾ ಇದ್ದಾರೆ, ಹಾಗೆ ಮುಂದೆ ಜೀವನದಲ್ಲೂ ಕೂಡ ಅವರು ಖುಷಿಯಾಗಿ ನಗನಗ್ತಾ ಆ ಎಲ್ಲ ಒಂದು ಅರ್ಥಗಳನ್ನು ಅವರ ಜೀವನದಲ್ಲಿ
ಅಳವಡಿಸ್ಕೊಂಡು ಜೀವನ ಮಾಡ್ಕೊಂಡು ಹೋದರೆ ನಿಜಕ್ಕೂ ಅವರ ಒಂದು ಜೀವನ ತುಂಬ ಸಮೃದ್ಧಿಯಾಗಿ ಇರುತ್ತೆ. ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.